ತುಮಕೂರು ಜಿಲ್ಲೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾದ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಥಳೀಯ ಹಾಗೂ 40 ವರ್ಷಗಳಿಂದ ಜೆಡಿಎಸ್ನಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿಯುತ್ತಿದ್ದ ನಾಗವಲ್ಲಿ ರಾಮಣ್ಣರವರಿಗೆ ತಾಲೂಕು ಅಧ್ಯಕ್ಷ ಸ್ಥಾನ ಲಭಿಸಿದ್ದು ಮೊದಲ ಬಾರಿಗೆ ನಮ್ಮ ಚಾನೆಲ್ ವರದಿಗಾರರ ಹತ್ತಿರ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 84,000ಕ್ಕೂ ಅಧಿಕ ಮತಗಳನ್ನು ಜೆಡಿಎಸ್ ಪಕ್ಷಕ್ಕೆ ನೀಡಿದ್ದು ಜೆಡಿಎಸ್ ಪಕ್ಷ ನಾಯಕರುಗಳನ್ನ ತಯಾರು ಮಾಡುವ ಪಕ್ಷವಾಗಿದ್ದು ನಮ್ಮ ಪಕ್ಷದ ಜೀವಾಳ ಕಾರ್ಯಕರ್ತರೇ ಹೊರತು ನಾಯಕರುಗಳಲ್ಲ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಾಗಿದ್ದು ಕ್ಷೇತ್ರದಿಂದ ಅತ್ಯಧಿಕ ಮತಗಳನ್ನು ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿಸುವ ಮುಖಾಂತರ ತಮ್ಮ ಸಾಮರ್ಥ್ಯವನ್ನು ಹಾಗೂ ತಮ್ಮ ಒಗ್ಗಟ್ಟನ್ನು ತೋರಿಸಬೇಕೆಂದು ಕಾರ್ಯಕರ್ತರುಗಳಲ್ಲಿ ಮನವಿ ಮಾಡಿಕೊಂಡರು. ಸರ್, ಮೊದಲಿಗೆ ತಾಲೂಕು ಅಧ್ಯಕ್ಷರಾದಂಥ ತಮಗೆ ಧನ್ಯವಾದಗಳು. ಸರ್, ಈಗ ಈ ಭಾಗದಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರು ಬಹಳ ಪ್ರಬಲವಾಗಿದ್ದಾರೆ. ಇವರ ವಿರುದ್ಧ ನೀವು ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತೀರಾ? ಈಗ ನನಗೆ ಒಂದು ಜವಾಬ್ದಾರಿಯನ್ನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಎಚ್ ಡಿ ದೇವೇಗೌಡರು, ಮಾಜಿ ಪ್ರಧಾನಿಗಳು ಹಾಗೂ ರಾಜ್ಯಕ್ಕೆ ನೇಮಕ ಮಾಡಿದ್ದಾರೆ. ಹಾಗೂ ಇವತ್ತಿನ ದಿವಸ ರಾಜ್ಯದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಅಲಯನ್ಸ್ ಮಾಡ್ಕೊಂಡಿರೋದ್ರಿಂದ ಅವರು ಸಹ ನಮ್ಮ ಪಾರ್ಟಿ ಜೊತೆ ಮಿಂಗಲ್ ಇದಾಗಿ ನಾವು ಈಗ ನಮಗಿದೆ. ಸರ್, ಇಲ್ಲಿವರೆಗೂ ಸುಮಾರು 15-20 ವರ್ಷಗಳಿಂದ ಬಿಜೆಪಿ ಶಾಸಕರಾದಂಥ ಸುರೇಶ್ ಗೌಡ ವಿರುದ್ಧ ನೀವು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಾ, ಅಂದರೆ ಜೆ ಡಿ ಎಸ್ನ ಪಕ್ಷದವರು. ಈಗ ಯಾವ ರೀತಿ ನೀವು ಮೈತ್ರಿಯನ್ನು ಒಪ್ಕೋತೀರಾ? ಈಗ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಯಾವ ರೀತಿ ಒಂದು ಪಕ್ಷ ಸಂಘಟನೆಗೋಸ್ಕರ ಯಾವ ರೀತಿ ಅಲಯನ್ಸ್ ಮಾಡ್ಕೊಂಡಿದ್ದಾರೋ ಅದರಿಂದ ಅವರು ಸಹ ನಮ್ಮ ಜೊತೆ ಎಲ್ಲ ಸಹಕರಿಸಿ ಎಲ್ಲ ಇದು ಮಾಡೋದ್ರಿಂದ ನಾವು ಈಗ ರಾಷ್ಟ್ರೀಯ ನಾಯಕರು ಹೇಳಿದಾಗ ನಾವು ಆ ಜವಾಬ್ದಾರಿನ. ಸರ್, ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡೂ ಸೇರಿ ಗ್ರಾಮಾಂತರ ಕ್ಷೇತ್ರದಿಂದ ಎಷ್ಟು ಮತದಾನವನ್ನು ಹಾಕಿಸುವಂಥ MP ಚುನಾವಣೆಯಲ್ಲಿ ನಿರೀಕ್ಷೆಯಲ್ಲಿದ್ದೀರಾ? ನಾವು ಈ ಸಾರಿ ನಮ್ಮ ಮಾಜಿ ಪ್ರಧಾನಿಗಳಿಂದಲೂ ಸಹ ಮತಗಳಿಂದ ಹಿಂದಿದ್ದು ನಾವು ಜೆ ಡಿ ಎಸ್ ನಮ್ಮ ಒಂದು ಮಾಜಿ ಶಾಸಕರ ಒಂದು ಇದು ನಡೆಯಲಿಲ್ಲ. ಆದ್ದರಿಂದ ಈ ಸರಿ ಮತ ಪಡಿತೀವಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಈಗ ಜೆ ಡಿ ಎಸ್ಸು ಅಲಯನ್ಸ್ ಆಗಿ BJPನೂ ಗೆದ್ದಿರೋದ್ರಿಂದ ಹೆಚ್ಚು ಅಧಿಕ ಮತಗಳಿಂದ ನಾವು ಇಲ್ಲಿ ಗ್ರಾಮಾಂತರದಲ್ಲಿ ನೀರು ಕೊಡ್ತೀವಿ ಅಂತ ಹೇಳೋಕ್ಕೆ ನಮ್ಮ. ಸರ್, ಈಗ ಜೆ ಡಿ ಎಸ್ ಕಾರ್ಯಕರ್ತರುಗಳನ್ನು ಒಗ್ಗಟ್ಟಿಗೆ ತೆಗೆದುಕೊಂಡು ಹೋಗೋಕ್ಕೆ ಯಾವ್ದಾನ ಒಂದು ಕಾರ್ಯಕ್ರಮ ಏನಾನ ಆಯೋಜನೆ ಮಾಡೋಂಥ ನಿರೀಕ್ಷೆ ಇದ್ದೀರಾ? ಮಾಡೇ ಮಾಡ್ತೀವಿ. ನಮ್ಮ ಕುಮಾರಸ್ವಾಮಿ ಅವರು ಈಗ ತಾನೇ ಚೇತರಿಸ್ಕೊಂಡಿದ್ದಾರೆ, ಹಾಸ್ಪಿಟ್ಲಿಂದ ಮನೆಗೆ ಬಂದಿದ್ದಾರೆ. ಈಗ ಬಂದಿದ್ದಂಥ ಸಂದರ್ಭದಲ್ಲಿ ಈ ಮುಂದಿನ 30ನೇ ತಾರೀಕು 31ನೇ ತಾರೀಕು ಒಳಗಡೆ ಗ್ರಾಮಾಂತರಕ್ಕೆ ಭೇಟಿ ನೀಡ್ತೀವಿ ಅಂತೇಳಿ ನಮಗೆ ಮಾಹಿತಿ ನೀಡಿದ್ದಾರೆ. ಬಂದ ಮೇಲೆ ಒಂದು ದೊಡ್ಡ ಬೃಹತ್ ಸಮಾವೇಶನ ಮಾಡಲಿಕ್ಕೆ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿವಸ ನಮ್ಮ ಈ ನಾಗವಲ್ಲಿ ನೀವು ಚುನಾವಣೆ ಒಳಗಡೆ ಏನಾದರೂ ಸಂಘದ ಪದಾಧಿಕಾರಿಗಳಾಗಲಿ ಮತ್ತೊಂದಾಗಲಿ ಏನಾರ ನೇಮಕ ಮಾಡೋ ಅಂಥ ಪ್ರಕ್ರಿಯೆಗೆ ಏನಾರ ಚಾಲನೆ ಕೊಡ್ತೀರಾ? ಇಲ್ಲ. ಈಗ ಏನಾಗಿದೆ ಅಂತಂದರೆ ಓದು ಮಾಜಿ ಶಾಸಕರಿದ್ದಲ್ಲ ಗೌರಿಶಂಕರ್ ಅವರು ಅವಾಗಿದ್ದಿತ್ತು. ಅದನ್ನೆಲ್ಲ ಕೆಲವು ನಾಯಕರುಗಳು ಹೋಗಿರೋದ್ರಿಂದ ಈಗ ಹಾಲಿ ಇರ್ತಕ್ಕಂಥ ಮೊದಲೇ ಕ್ಷೇತ್ರಕ್ಕೆ ಏನಾದರೂ ದೇವೇಗೌಡರನ್ನ ಅಥವಾ ಕುಮಾರಸ್ವಾಮಿ ಏನಾದರೂ ಕರೆಸೋ ಅಂತ ಮುನ್ಸೂಚನೆ ಇದೆ. ಯಾಕೆ ಅಂದರೆ ಈ ತುಮಕೂರು, ಮಂಡ್ಯ, ಹಾಸನ, ಚಿಕ್ಕಬಳ್ಳಾಪುರ, ಕೋಲಾರ ಈ ಥರ ಒಂದು 15-18 ಕ್ಷೇತ್ರಗಳಲ್ಲಿ ನಮ್ಮ ಜೆ ಡಿ ಎಸ್ ಪ್ರಬಲವಾಗಿರೋದ್ರಿಂದ ಎಲ್ಲ ಕ್ಷೇತ್ರಗಳಿಗೂ ಕುಮಾರಸ್ವಾಮಿ, ದೇವೇಗೌಡರು, ನಮ್ಮ ಜಿಲ್ಲಾ ನಾಯಕರುಗಳು ಎಲ್ಲ ಸಂಘಟಿತರಾಗಿ ಇದು ಕಾರ್ಯಕ್ರಮ ಮಾಡೇ ಮಾಡ್ತಾರೆ, ಬರ್ತಾರೆ.